ನಿಮಗೇನಾದ್ರೂ ನಾವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ ಗುರುಗಳೇ. ಸಂತಾನ ಮಕ್ಕಳ ವಿಚಾರದಲ್ಲಿ ನಿಮಗೆ ತುಂಬಾ ಟೆನ್ಷನ್ಸ್ ಜಾಸ್ತಿ ಆಗಿ ದುಃಖ ತಪ್ತರಾಗಿದ್ರೆ, ಏನೋ ಒಂದಿಷ್ಟು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀರಾ, ಲಾಭ ಬರ್ತಾ ಇಲ್ಲ, ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗ್ತಾ ಇದೆ, ತುಂಬಾ ಟೆನ್ಷನ್ ಆಗ್ತಾ ಇದೆ, ಇನ್ವೆಸ್ಟ್ಗಳು ಮಾಡ್ಕೊಂಡು ಸಿಗಾಕೊಂಡ್ಬಿಟ್ಟಿದೀವಿ ಅನ್ನುವಂತಹ ವೃಶ್ಚಿಕ ರಾಶಿಯವರು ನೀವಾಗಿದ್ರೆ, ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೆ ಭಾಗಿನಗುಂ ಸಂತಮಥ ಭಾಗಂಚಿಕೆ ಋಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ವೃಶ್ಚಿಕ ರಾಶಿಯವರಿಗೊಂದು ವಿಶೇಷವಾದಂತಹ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದು ಸೆಪ್ಟೆಂಬರ್ 18ನೇ ತಾರೀಕು ಮಹಾಚಂದ್ರಗ್ರಹಣದ ವಿಚಾರ. ಏನಪ್ಪಾ ಅಂತಂದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ನಿಮಗೇನಾದ್ರೂ ಈ ಅರ್ಧಾಷ್ಟಮ ಶನಿಯೋ ಮತ್ತೊಂದೋ ಇತ್ಯಾದಿ ಬೇರೆ ಬೇರೆ ಕಾರಣಗಳಿಂದ ನಿಮಗೇನಾದ್ರೂ ನಾವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ ಗುರುಗಳೇ, ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ನಮಗೆ. ಈಗ ಒಂದು 15 ದಿವಸದಿಂದಂತೂ ಇನ್ನ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ, ಏನೇನೋ ಹಲವಾರು ವಿಚಾರಗಳು ಕೈ ಹಾಕ್ಬಿಟ್ಟಿದ್ದೀನಿ, ಯಾವುದು ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ಅನ್ನೋಂತಂದ್ರೆ ನಿಮ್ಮಿದ್ದು ನೀವು ವೃಶ್ಚಿಕ ರಾಶಿಯವರಾಗಿದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಸಂತಾನ ಮಕ್ಕಳ ವಿಚಾರದಲ್ಲಿ ನಿಮಗೆ ತುಂಬಾ ಟೆನ್ಷನ್ಸ್ ಜಾಸ್ತಿ ಆಗಿ ದುಃಖ ತಪ್ತರಾಗಿದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಏನೋ ಒಂದಿಷ್ಟು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀರಾ, ಲಾಭ ಬರ್ತಾ ಇಲ್ಲ, ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗ್ತಾ ಇದೆ, ತುಂಬಾ ಟೆನ್ಷನ್ ಆಗ್ತಾ ಇದೆ, ಇನ್ವೆಸ್ಟ್ಗಳು ಮಾಡ್ಕೊಂಡು ಸಿಗಾಕೊಂಡ್ಬಿಟ್ಟಿದೀವಿ ಅನ್ನುವಂತಹ ವೃಶ್ಚಿಕ ರಾಶಿಯವರು ನೀವಾಗಿದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಈ ತರ ಹಲವಾರು ಬೇರೆ ಬೇರೆ ಆದಂತಹ ವಿಚಾರಗಳು ನಿಮಗೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ನೀವೇನಾದ್ರು ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಪಿತ್ರಾರ್ಜಿತ ಆಸ್ತಿ ವಿಚಾರ ಎಡವಟ್ಟಾಗ್ಬಿಟ್ಟಿದೆ, ಸಿಗ್ತಾ ಇಲ್ಲ, ಅಥವಾ ತುಂಬಾ ಟೆನ್ಷನ್ ಆಗಿದೆ, ಅದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಅಂತಲೋ, ಅಥವಾ ನೀವು ವೃಶ್ಚಿಕ ರಾಶಿಯವರಾಗಿದ್ದು ನಿಮ್ಮ ಈ ತಂದೆಯವರಿಗೆ ಸಡನ್ ಆಗಿ ಏನೋ ಹುಷಾರಿಲ್ಲ, ಸಡನ್ ಆಗಿ ಏನೋ ಬಾಧೆ, ಸಡನ್ ಆಗಿ ಏನೋ ತೊಂದರೆ ಆಗ್ತಾ ಇದೆ, ಈ ಥರದ್ದೇನಾದ್ರು ಆಗ್ತಾ ಇದ್ರೆ, ಇವೇನೂ ಆಗಿಲ್ಲ ಅಂದ್ರೆ ಮುಂದೆ ಆಗುವ ಸಾಧ್ಯತೆ ಇರ್ತದೆ. ಯಾಕೆ ಅಂತಂದ್ರೆ ಮಹಾಚಂದ್ರಗ್ರಹಣ ನಿಮಗೆ ಸೆಪ್ಟೆಂಬರ್ 18ನೇ ತಾರೀಕು ಬುಧವಾರ ಹುಣ್ಣಿಮೆ ದಿವಸ ಏನು ಈ ವರ್ಷದ 2ನೇ ಹಾಗೂ ಕೊನೆಯ ಚಂದ್ರಗ್ರಹಣ ಸೆಪ್ಟೆಂಬರ್ 18ನೇ ತಾರೀಕು ಸಂಭವಿಸ್ತಾ ಇದೆ. ಮೀನರಾಶಿ, ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಮಹಾಚಂದ್ರಗ್ರಹಣ ಆಗ್ತಾ ಇದೆ. ಈ ಮಹಾಚಂದ್ರಗ್ರಹಣ ನಿಮಗೆ ಈ ರೀತಿಯ ಇಷ್ಟತನಕ ಹೇಳಿದ್ನಲ್ಲ ಆ ತರಹದ ಸಮಸ್ಯೆಗಳನ್ನು ತಂದೊಡ್ಡುವ ಸಾಧ್ಯತೆ ಇದೆ. ಆದ್ರಿಂದ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದ್ರೆ ಚಂದ್ರಗ್ರಹಣದ ದಿವಸವೇ ಚಂದ್ರನ ಆರಾಧನೆಯನ್ನು ನೀವು ಮಾಡಿಕೊಳ್ಬೇಕಾಗ್ತದೆ. ಈ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ಏನು, ಭಾರತದಲ್ಲಿ ಆಚರಣೆಗಿಲ್ಲ. ಆಚರಣೆಗಿಲ್ಲ ಅಂದ್ರೇನು, ಗ್ರಹಣದ ಆದಿ ಮಧ್ಯ ಹಂತದಲ್ಲಿ 3 ಸಲ ಸ್ನಾನ ಮಾಡೋದು ಅವಶ್ಯಕತೆ ಇಲ್ಲ. ಗ್ರಹಣ ಆರಂಭಕ್ಕೂ ಮುನ್ನವೇ ನೀವು ಉಪವಾಸಾದಿ ವ್ರತಗಳನ್ನು ಮಾಡುವ ಅವಶ್ಯಕತೆ ಖಂಡಿತವಾಗೂ ಇಲ್ಲ. ಗ್ರಹಣ ಅಂತ ಮನೆಗೆಲ್ಲ ಕ್ಲೀನ್ ಮಾಡ್ಕೊಂಡು ಶುದ್ಧಿ ಮಾಡ್ಕೊಂಡಿರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಗ್ರಹಣ ಅಂತ ಎಲ್ಲದರಲ್ಲೂ ದರ್ಭೆ ಹಾಕಿಡುವಂಥದ್ದು ಅವಶ್ಯಕತೆ ಇಲ್ಲ. ಗ್ರಹಣದ ಆಚರಣೆ ಇಲ್ಲ ಅಂದ್ರೆ ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ. ಅದರ ಬದಲಾಗಿ ಗ್ರಹಣ ಆಚರಣೆಗಿಲ್ಲ ಅಂದ್ರೆ ಗ್ರಹಣದ ಫಲವೂ ಇಲ್ಲ ಅಂತ ಅರ್ಥ ಅಲ್ಲ. ಯಾವ ಶಾಸ್ತ್ರದಲ್ಲೂ ಹಂಗೆ ಬರೆದಿಲ್ಲ. ಸೊ ಎಲ್ಲೇ ಗ್ರಹಣ ಆಗಲಿ ನಮಗೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಫೆಕ್ಟ್ ಇದ್ದೇ ಇರುತ್ತೆ. ನಿಮಗೆ ಅಮೆರಿಕಾದಲ್ಲಿ ರೆಸೆಷನ್ ಬಂತು ಅಂತಂದ್ರೆ ಭಾರತದಲ್ಲಿ ಕೂಡ ಸ್ವಲ್ಪ ಎಲ್ಲ ಕಡೆ ಹಿಂಗೆ ಅಲ್ಗಾಡಕ್ಕೆ ಶುರುವಾಗುತ್ತೆ. IT ಸೆಕ್ಟರ್ಗಳೆಲ್ಲ ಅಲ್ಗಾಡಕ್ಕೆ ಶುರುವಾಗುತ್ತೆ. ಅಲ್ಲಿ ರೆಸೆಷನ್ ಬಂದ್ರೆ ನಾವ್ಯಾಕ್ರಿ ಹೆದರಬೇಕು ಅಂದ್ರೆ ಅದು ಮೂರ್ಖತ್ವ ಆಗ್ಬಿಡುತ್ತೆ. ಸೊ ಆದ್ರಿಂದ ನಮ್ಮ ಪ್ರಪಂಚ ಇವಾಗ ಎಷ್ಟು ಇಂಟರ್ ಕನೆಕ್ಟ್ ಆಗಿದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನೆಟ್ ಅಂತೀವಿ, ಅದಕ್ಕೆ ಅಲ್ವಾ ಇಂಟರ್ನೆಟ್ ಅಂತೀವಿ. ನೆಟ್ ಅಂದ್ರೆ ಏನೋ ಬಲೆ. ಸೊ ಬಲೆ ಎಲ್ಲ ಕಡೆ ಕನೆಕ್ಟ್ ಆಗಿರುತ್ತಲ್ಲ, ಈ ಬಲೆ ಈ ತುದಿ ಹೇಳಿದ್ರೆ ಆ ತುದಿಯಿಂದ ಹಿಂಗೆ ಹೇಳಕತ್ತದೆ. ಆದ್ರಿಂದ ಈ ಪ್ರಪಂಚವೆಲ್ಲ ಈಗ ಇಂಟರ್ನೆಟ್ ಎಲ್ಲ ಕಡೆ ಬಲೆಯಲ್ಲಿ ಸಿಗಾಕೊಂಡಿದೆ. ಆದ್ರಿಂದ ನಿಮಗೆ ಇಲ್ಲಿ ಚಂದ್ರಗ್ರಹಣ ಆಗಲಿ, ಎಲ್ಲಿ ಬೇಕಾದ್ರೂ ಚಂದ್ರಗ್ರಹಣ ಆಗಲಿ, ಇಲ್ಲಿ ಕಾಣಿಸ್ದೇ ಇರಲಿ ಎಫೆಕ್ಟ್ ಇದ್ದೇ ಇರುತ್ತೆ. ಅದೇ ತರ ಈಗ ನಿಮಗೆ ರಷ್ಯಾ ಯುಕ್ರೇನ್ ಯುದ್ಧ ಆಯಿತು, ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಫೆಕ್ಟ್ ನಮಗೆ ಮೇಲೆ ಬಿತ್ತು. ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಸೆಕೆಂಡ್ರಿ. ಒಂದಿಷ್ಟು ದೇಶಗಳಿಗೆ ಕೆಟ್ಟದಾಯಿತು, ಒಂದಿಷ್ಟು ದೇಶಗಳಿಗೆ ಚೀಪಲ್ಲಿ ಏನೋ ಪೆಟ್ರೋಲಿಯಂ ಪ್ರಾಡಕ್ಟ್ ಸಿಕ್ಬಿಡ್ತು, ಓಕೆ ಆಯಿತು, ಎಂಜಾಯ್ ಮಾಡಿಬಿಟ್ವಿ ನಾವು. ಅದು ಪ್ರಶ್ನೆ ಬೇರೆ ನಾನು ಮಾತಾಡ್ತಿರೋದು. ಶುಭವಾಗಲಿ ಅಶುಭವಾಗಲಿ ನಾನು ಅದಕ್ಕೆ ಹೇಳುವಂಥದ್ದು, ಈ ಒಂದು ಚಂದ್ರಗ್ರಹಣ ಎಫೆಕ್ಟ್ ಇಲ್ಲ ಅಂತ ಅಂದ್ಕೊಳ್ಬೇಡಿ, ಎಫೆಕ್ಟ್ ಇರುತ್ತೆ, ಆಚರಣೆ ಇರೋದಿಲ್ಲ ಅಷ್ಟೇನೆ, ಇಲ್ಲಿ ಕಾಣ್ತಾ ಇಲ್ಲ. ಆದ್ದರಿಂದ ಸರಿ, ಎಫೆಕ್ಟ್ ಇರುತ್ತೆ ಗುರುಗಳೇ, ಏನು ಎಫೆಕ್ಟು? ಶುಭವೇ ಅಶುಭವೇ ಮಿಶ್ರ ಫಲವೇ ಅಂತಂದ್ರೆ, ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇರೋದ್ರಿಂದಾಗಿ
ಯಾಕೆಂದ್ರೆ ಮೀನರಾಶಿಯಲ್ಲಿ ಚಂದ್ರಗ್ರಹಣ ಆಗ್ತಿರೋದು. ಸೊ ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಚಂದ್ರಗ್ರಹಣ ಆಗ್ತಿರೋದ್ರಿಂದ ನಿಮಗೆ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಗ್ರಹಣ ಮಿಶ್ರ ಫಲ, ಮಿಕ್ಸೆಡ್, ಅದರಲ್ಲಿ ಶುಭವಿರುತ್ತೆ ಅಶುಭವಿರುತ್ತೆ ಅಥವಾ ವಿಚಿತ್ರ ಫಲ ಅಂತ ಅನ್ಕೊಳ್ಬೋದು. ಏನು ಒಳ್ಳೇದಾಗುತ್ತೆ ಅನ್ಕೊಂಡ್ರೆ ಒಂದಿಷ್ಟು ಕೆಟ್ಟದಾಗ್ಬಿಡ್ಬೋದು, ತುಂಬ ಕೆಟ್ಟದಾಗುತ್ತೆ ಅನ್ಕೊಂಡ್ರೆ ಉಲ್ಟಾ ಒಳ್ಳೇದಾಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಮಿಕ್ಸೆಡ್ ಇರ್ತದೆ, ಅದು ಏನು ಹೆಂಗೆ ಬೇಕಾದ್ರೂ ಫ್ಲಿಪ್ ಕಾಯಿನ್ ಹೆಂಗೆ ಬೇಕಾದ್ರೂ ತಿರುಗ್ಬೋದು. ಸೊ ಯಾವ ಸೆಕ್ಟರ್ಸ್ಗಳ ಮೇಲೆ ನೀವು ಗಮನ ಹರಿಸಬೇಕು, ಎಚ್ಚರ ವಹಿಸಬೇಕು ಅಂತಂದ್ರೆ ವೃಶ್ಚಿಕ ರಾಶಿಯವರು ಈ ಚಂದ್ರಗ್ರಹಣದಿಂದ ಶುಭವಾದ್ರೆ ಓಕೆ, ನೋ ಪ್ರಾಬ್ಲಮ್. ಎಡವಟ್ಟಾಗ್ಬಿಟ್ರೆ ಸೊ ನೀವು ಕೈ ಹಾಕದಂತಹ ಕೆಲಸಗಳು ಬಹಳ ಇಂಪಾರ್ಟೆಂಟ್. ನೀವು ಒಂದಿಷ್ಟು ಕೆಲಸಗಳು ನೀವು ಗುರುಳೆ ನಾನು ನಿಮ್ಗೆ ಮನೆ ಸ್ಟಾರ್ಟ್ ಮಾಡಿದ್ದೀನಿ, ಗುರುಳೆ ನಾನೊಂದು ಸೈಟ್ ವ್ಯವಹಾರ ಕೂತಿದ್ದೀನಿ, ಗುರುಳೆ ನಾನು ಇದೊಂದು ಬಿಸ್ನೆಸ್ ಕೈ ಹಾಕಿದ್ದೀನಿ, ಗುರುಳೆ ನಾನು ಇದೊಂದು ಜಾಬ್ನಲ್ಲೇ ನನಗೆ ಯಾವುದೋ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ, ನಾನು ಯಾವುದೋ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಏನೋ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕ್ಬಿಟ್ಟಿರ್ತೀರ ನೀವು. ಸೊ ವೃಶ್ಚಿಕ ರಾಶಿಯ ಚಂದ್ರಗ್ರಹಣ ಇದನ್ನ ಸೂಪರ್ ಡೂಪರ್ ಹಿಟ್ಟು ಮಾಡ್ಬೋದು, ಅಟ್ರ ಫ್ಲಾಪು ಮಾಡ್ಬೋದು, ಮಿಶ್ರ ಫಲ ಇದೆ. ಸೊ ಆದ್ದರಿಂದ ದಯವಿಟ್ಟು ಚಂದ್ರಗ್ರಹಣದ ದಿವಸ ನೀವು ಚಂದ್ರನ ಆರಾಧನೆ ಮಾಡಿಕೊಂಡು ನೆಗೆಟಿವ್ ಏನೂ ಆಗಿದೆ ಪಾಸಿಟಿವೇ ಆಗೋ ಥರ ನೀವು ಮಾಡಬೇಕು, ಅದನ್ನು ಪ್ರಯತ್ನವನ್ನು ಮಾಡಬೇಕು, ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ನಾನು ವಿಡಿಯೋ ಎಂಡಲ್ಲಿ ನಿಮಗೆ ಸುಲಭವಾದ ಪರಿಹಾರಗಳನ್ನು ಹೇಳ್ಕೊಡ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ. ಅಷ್ಟೇ ಅಲ್ಲ, ಮಕ್ಕಳ ವಿಚಾರದಲ್ಲಿ ಈಗ ಸಂತಾನ ಇಲ್ಲದಂತಹ ವೃಶ್ಚಿಕ ರಾಶಿಯವರು ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿರಬಹುದು, ಅದು ಪಾಸಿಟಿವ್ ಆಗಿದ್ದೇನೆ ಬಹಳ ದುಃಖಿಸ್ತಾನೆ ಇರ್ಬೋದು. ಅಥವಾ ಆಲ್ರೆಡಿ ಮಕ್ಕಳಿದ್ದಾರೆ ಸರ್, ಅವ್ರದ್ದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅಂತಲೂ ಆಗಬಹುದು. ಇನ್ನೂ ಆಗಿಲ್ಲ ಅಂದರೆ ಮುಂದೆ ಆಗಬಹುದು, ಸಾಧ್ಯತೆಗಳಿರ್ತದೆ. ಸೊ ಆದ್ದರಿಂದ ಈ ಪಂಚಮದ ಗ್ರಹಣ ಇದೆಯಲ್ಲ, ನಿಮಗೆ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ತುಂಬ ಒಳ್ಳೆಯದು ಆಗ್ಬೋದು. ಏನು ಹೀಗಾಯ್ತು, ನಿಮ್ಮ ಮಕ್ಕಳು ಶಾಲೆಯಲ್ಲಿ ದೊಡ್ಡ ಸಾಧನೆ ಮಾಡ್ಕೊಂಬಂದ್ರು, ಇಲ್ಲ ನೀವಿನ್ನು ಸ್ವಲ್ಪ ವಯೋವೃದ್ಧರು, ನಿಮ್ಮ ಮಗ ನಾಳೆ ಸೈಟೋ ಮನೇನೋ ಮತ್ತೊಂದು ಇನ್ನೊಂದೇನೋ ಒಳ್ಳೆ ಕೆಲಸನೂ ಮಾಡ್ಬೋದು, ಅವ್ನಿಗೊಂದು ಪರ್ಮಿಷನ್ ಒಳ್ಳೇದು ಆಗ್ಬೋದು. ಹಾಗೆ ನೆಗೆಟಿವ್ ಆಗ್ಬೋದು. ಮಗ ಕೂತ್ಕೊಂಡು ಅಯ್ಯೋ ಇರೋ ಕೆಲಸನೂ ಹೊಟ್ಟೋಯ್ತಮ್ಮ, ಇರೋ ಕೆಲಸನೂ ಹೊಟ್ಟೋಯ್ತವಪ್ಪ ಅಂತ ಬಂದನು ಕೂತ್ಕೊಂಡ್ರೆ ಏನು ಮಾಡ್ತೀರಾ? ಸೊ ತುಂಬ ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ ಕೂಡ ಇದೆ. ಫ್ಲಿಪ್ ಆಫ್ ಅ ಕಾಯಿನ್ ಹೆಂಗೆ ಬೇಕಾದ್ರೆ ತಿರುಗ್ಬೋದು. ನಮಗೇನು ನೆಗೆಟಿವ್ ಆಗಬಾರ್ದು, ಪಾಸಿಟಿವೇ ಆಗಬೇಕು. ಆವಾಗ ಏನು ಮಾಡಬೇಕು? ಮಿಶ್ರ ಫಲದವರು ಸ್ವಲ್ಪ ಗ್ರಹಣದ ಸಮಯದಲ್ಲಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಬೇಕು. ಯಾವ ಗ್ರಹದ ಗ್ರಹಣ? ಚಂದ್ರಗ್ರಹಣದ ಗ್ರಹಣ. ಸೊ ಅದರಿಂದ ಚಂದ್ರನಿಗೆ ವಿಶೇಷವಾಗಿ ಆರಾಧನೆ ಮಾಡ್ಕೊಳ್ಬೇಕು. ತಂದೆಯ ವಿಚಾರದಲ್ಲಿ ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದಂತೆ, ತಂದೆಗೆ ಸಡನ್ನಾಗಿ ಅನಾರೋಗ್ಯ, ತಂದೆಗೆ ಸಡನ್ನಾಗಿ ಏನೋ ಒಂದು ಸಮಸ್ಯೆ, ತಂದೆ ಫೋನ್ ಮಾಡ್ತಾರೆ ಅಪ್ಪ ಹಿಂಗಾಯಿತು ಅಂತ, ನಿಮಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಜೊತೆಗೆ ಇದ್ದರೆ ಕಣ್ಣು ಮುಂದೆನೇ ಕಾಣುತ್ತೆ, ದೂರ ಇದ್ದರೆ ಫೋನ್ ಮಾಡ್ತಾರೆ. ಇವಾಗ ಸ್ತ್ರೀಯರು, ವಿವಾಹಿತ ವೃಶ್ಚಿಕ ರಾಶಿ ಸ್ತ್ರೀ ಆದರೆ ತವ್ರ ಮನೆಯಿಂದ ಕಾಲ್ ಬರುತ್ತೆ, ತಂದೆಯವರಿಗೆ ಹಿಂಗೇನೋ ಸ್ವಲ್ಪ ಸಮಸ್ಯೆ ಆಗೋದು. ಅಥವಾ ತುಂಬ ಲಕ್ಕು ಬರ್ಬೋದು, ನಿಮ್ಮ ತಂದೆಯವ್ರಿಗೆ ನಾಳೆ ಸನ್ಮಾನ ಅನ್ಬೋದು, ನಿಮ್ಮ ತಂದೆಯವರಿಗೆ ಲಾಟ್ರಿನ ಥರ ಏನೋ ಒಂದು ಕೇಸ್ ಗೆದ್ದುಬಿಟ್ರು ಅನ್ಬೋದು, ನಿಮ್ಮ ತಂದೆಯವರಿಗೆ ಹುಷಾರಿಲ್ಲ ಅಂತ ದುಃಖಿಸಿದ್ರೆ ಸಡನ್ನಾಗಿ ಏನೋ ಒಂದು ರೀತಿ ಒಳ್ಳೇದು ಆಗ್ಬೋದು, ಹಂಗೂ ಆಗ್ಬೋದು ಹಿಂಗೂ ಆಗ್ಬೋದು. ಸೊ ಅದರಿಂದ ಏನಾಗ್ಬಿಡ್ಬೇಕು, ನಾವು ಅವಾಗ ನೆಗೆಟಿವ್ ಮೈನಸ್ ಆಗಬೇಕು, ಪಾಸಿಟಿವ್ ಮಾತ್ರ ಬರಬೇಕು. ಆ ಥರ ನೋಡ್ಕೊಳ್ಬೇಕು ನಾವು, ಅಲ್ವಾ? ನಮ್ಮ ಪ್ರಯತ್ನ, ನಮ್ಮ ಇದು ವೈಖರಿ, ಕಾರ್ಯವೈಖರಿ ಆ ದಿಕ್ಕಿನಲ್ಲಿರಬೇಕು. ಸೊ ಅದರಿಂದ ತಂದೆಯೊಂದಿಗೆ ಜಗಳ ಮನಸ್ತಾಪಗಳಾಗದಂಗೆ ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ನಿಮ್ಮ ಬಗ್ಗೆ ನಿಮ್ಮ ತಂದೆಯವರು ಯಾವುದೇ ಅಪಾರ್ಥ ಮಾಡಿಕೊಳ್ಳದಂತೆ ನೋಡ್ಕೊಳ್ಳಿ. ತಪ್ಪು ತಿಳುವಳಿಕೆ ಬರಬಾರ್ದು ನಿಮ್ಮ ಬಗ್ಗೆ, ಅಥವಾ ನೀವೇ ನಿಮ್ಮ ತಂದೆಯವ್ರನ್ನ ತಪ್ಪು ತಿಳುವಳಿಕೆನೂ ಮಾಡ್ಕೊಳ್ಬಾರ್ದು, ಅಪಾರ್ಥ ಮಾಡಿಕೊಳ್ಬಾರ್ದು. ತಂದೆಯವರು ಏನೋ ಒಂದು ಮಾತು ಹೇಳಿದ್ರು ಅಂತನೋ, ತಂದೆಯವರು ಏನೋ ಒಂದು ಕೆಲಸ ಮಾಡಿದ್ರು, ನಿಮ್ಮನ್ನು ಬಿಟ್ಟರು, ನಿಮ್ಮನ್ನು ಹೊರಗಿಟ್ಟರು ಅಂತನೋ ನೀವು ಬೇಜಾರು ಮಾಡ್ಕೊಳ್ಬಾರ್ದು. ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರ ಹೆಂಗಾರು ಆಗ್ಬಿಡ್ಬೋದು ನಿಮಗೆ, ಇವತ್ತಲ್ವಾ? ಸೊ ಆದ್ರಿಂದ ಚಂದ್ರಗ್ರಹಣ, ಪಿತ್ರಾರ್ಜಿತ ಆಸ್ತಿಯ ಹಂಚಿಕೆ ವಿಚಾರಗಳು ಬಹಳ ಮೇಲೆ ಕೆಳಗೆ. ನೀವು ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗ್ಬಿಡ್ಬೋದು, ನೆಗೆಟಿವ್ ಅನ್ಕೊಡ್ತಾನೆ ಪಾಸಿಟಿವ್ ಆಗ್ಬಿಡ್ಬೋದು. ಸೊ ಏನು ಬೇಕಾದ್ರೂ ಆಗ್ಬೋದು, ಆ ಕಡೆ ಈ ಕಡೆ ಹೇಳೋಕ್ಕಾಗಲ್ಲ. ಸೊ ಆದ್ದರಿಂದ ನೆಗೆಟಿವ್ ಆಗದಂತೆ ನೋಡ್ಕೊಳ್ಬೇಕು ನೀವು, ಬಹಳ ಇಂಪಾರ್ಟೆಂಟ್. ಪಿತ್ರಾರ್ಜಿತ ಆಸ್ತಿ ವಿಚಾರಗಳು, ವಿವಾಹದ ವಿಚಾರಗಳು, ವಿದೇಶ ಪ್ರಯಾಣದ ವಿಚಾರಗಳು ಎಲ್ಲದ್ರ ಬಗ್ಗೆಯೂ ಸಹ ನೀವು ಗಮನಿಸಬೇಕಾಗತ್ತೆ. ವೃಶ್ಚಿಕ ರಾಶಿಯವರು ಚಂದ್ರನ ಆರಾಧನೆ ಮಾಡ್ಕೊಳ್ಳಿ, ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ಡ್. ಏನು ಮಾಡ್ಕೊಳ್ಬೇಕು? ಸಿಂಪಲ್ ಆಗಿ ನೀವು ಮನೇಲೇ ಮಾಡ್ಕೊಳ್ಬಹುದಾದಂತ ಹೇಳ್ತೇನೆ. ಮನೆ ಹತ್ತಿರದಲ್ಲಿರುವ ಶನೇಶ್ವರ ದೇವಸ್ಥಾನ, ಸೆಪ್ಟೆಂಬರ್ 18ನೇ ತಾರೀಕು ಗ್ರಹಣ ಆಚರಣೆಗಿಲ್ಲ, ಆದ್ದರಿಂದ ಯಾವುದೇ ದೇವಸ್ಥಾನದಲ್ಲೂ ಬಾಗಿಲಾಕಲ್ಲ. ಇಲ್ಲಾಂದ್ರೆ ಗ್ರಹಣದಲ್ಲಿ ಬಾಗಿಲಾಕ್ಬಿಡ್ತಿದ್ರು. ಸೊ ಗ್ರಹಣದಲ್ಲಿ ಬಾಗಿಲಾಕಲ್ಲ. ಸೊ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು 1-2 ಲೀಟ್ರ್ ಹಾಲು, 1 ಲೀಟ್ರೋ 2 ಲೀಟ್ರೋ ಹಾಲು ತಗೊಂಡೋಗಿ, ಒಂದು 5 ಮಣ್ಣಿನ ಹಣತೆ ತಗೊಂಡೋಗಿ, ಚಿಕ್ಕ ಚಿಕ್ಕ ಹಣತೆ, ತುಪ್ಪ ಹಾಗೂ ಬತ್ತಿ ತಗೊಂಡು ಹೋಗಿ ಈಶ್ವರನಿಗೆ 18ನೇ ತಾರೀಕು ಸೆಪ್ಟೆಂಬರ್ 18ನೇ ತಾರೀಕು ಮನೆ ಹತ್ತಿರದಲ್ಲಿರುವ ಈಶ್ವರ ದೇವಸ್ಥಾನದಲ್ಲಿ ಈಶ್ವರನಿಗೆ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಒಂದು 5 ತುಪ್ಪದ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪ ಹಚ್ಚಿ, ಈಶ್ವರನಿಗೆ ಒಂದು 5 ಪ್ರದಕ್ಷಿಣೆ ಮಾಡಿ ದೇವಸ್ಥಾನಕ್ಕೆ. ಅದೇ ರೀತಿಯಲ್ಲಿ ಗರ್ಭಗುಡಿಗೆ ಒಂದು 5 ಪ್ರದಕ್ಷಿಣೆ ಮಾಡಿ, ಹಾಗೂ ಬಹಳ ಪ್ರಮುಖವಾಗಿ ಶಿವಾಷ್ಟೋತ್ರ ಹಾಗೂ ಚಂದ್ರಾಷ್ಟೋತ್ರ 3 ಸಲ ಪಠನೆ ಮಾಡಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ನೆಗೆಟಿವ್ ಆಗಲ್ಲ, ಪಾಸಿಟಿವ್ ಮಾತ್ರ ಆಗುತ್ತೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಏನಾದ್ರು ಬೇಕು ಅಂದರೆ, ವೃಶ್ಚಿಕ ರಾಶಿಯವರ ಚಂದ್ರಗ್ರಹಣದ ಸಮಸ್ತ ದೋಷಗಳ ಪರಿಹಾರಾರ್ಥವಾಗಿ ನಾವು
ಸೆಪ್ಟೆಂಬರ್ 18ನೇ ತಾರೀಕು ಹಗಲಿನಲ್ಲೇ ಚಂದ್ರಗ್ರಹಣ. ಹಗಲಿನಲ್ಲಿ ಆಗುವಂಥ ಚಂದ್ರಗ್ರಹಣಗಳು ಹಾಗೂ ರಾತ್ರಿ ಆಗುವ ಸೂರ್ಯಗ್ರಹಣಗಳು ನಮಗೆ ಆಚರಣೆ ಇರಲ್ಲ, ಯಾಕೆಂದರೆ ಕಾಣಲ್ಲ ಅಂತ. ಸೊ ಚಂದ್ರಗ್ರಹಣ ಸಮಯದಲ್ಲಿ ಹಗಲಲ್ಲಿ ಚಂದ್ರಗ್ರಹಣ ಅಂದರೆ ನಮ್ಮ ಹೋಮವು ಹಗಲಲ್ಲೇ ಮಾಡೋದಲ್ವ ನಾವು. ಸೊ ನಾವೇನು ಮಾಡ್ತಿದ್ದೀವಿ, ಸೆಪ್ಟೆಂಬರ್ 18ನೇ ತಾರೀಕು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಅವಶ್ಯಕ. ನಿಮ್ಮ ರಾಶಿಯಲ್ಲೇ ಚಂದ್ರ ನೀಚ ಸ್ಥಿತಿ ಇರೋದ್ರಿಂದ ನಿಮಗೆ ವೃಶ್ಚಿಕ ರಾಶಿ ನಿಮ್ಮದು. ಸೊ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ಸಹ ನಾವು ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಈ ಒರಿಜಿನಲ್ ಮುತ್ತನ್ನು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯ ಸಂಕಲ್ಪ ಸೇವೆ ಕೊಟ್ಟವರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ವೃಶ್ಚಿಕ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಂದು 3-4 ಅಥವಾ ಕೆಲವರಿಗೆ 5 ಆಗ್ಬೋದು ಕ್ಯಾರೆಟ್ ಅಷ್ಟು ತೂಕ ಇರತಕ್ಕಂತಹ ಒಂದು ಪರ್ಲ್ ಮುತ್ತು. ಇದು ಒಂದು ಡಿಸೈನ್ ಮಾಡಿಸ್ಬಿಟ್ಟು ನಾವು ಅದರ ಮೇಲೆ ಈ ಡಿಸೈನ್ ದೊಡ್ಡ ಬಂತು ಅಂತ ನಾವು ಅನಿವಾರ್ಯವಾಗಿ ದೊಡ್ಡ ಮುತ್ತನ್ನೇ ಇಡಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ ಆಗುತ್ತೆ. ಮುತ್ತು ಎಷ್ಟು ದೊಡ್ಡ ಆದರೆ ಅಷ್ಟು ಕಾಸ್ಟ್ಲಿ ಆಗಿಬಿಡುತ್ತೆ. ಸೊ ಓಕೆ, ಕಾಸ್ಟ್ ಬಗ್ಗೆ ಇರಲಿ, ನಾವು ಇದಕ್ಕೇನು ಎಕ್ಸ್ಟ್ರಾ ಏನು ಚಾರ್ಜ್ ಮಾಡಲ್ಲ. ನಿಮಗೆ ಸಂಕಲ್ಪ ಸೇವೆನಲ್ಲೇ ಇದು ಕವರ್ ಆಯಿತು. ಸೊ ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕಷ್ಟೇ, ಅದು ಮುಖ್ಯ. ಸೊ ಅದರಿಂದ ಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಈ ಚಂದ್ರನ ರತ್ನವಾದ ಮುತ್ತನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾವು ಮಹಾ ಸುದರ್ಶನ ಹೋಮ, ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಸುದರ್ಶನ ನಿಮಗೆ ನೋಡಿ, ಬೇರೆ ದಿನಗಳು ಹೋಮ ಮಾಡೋದಕ್ಕೂ ಗ್ರಹಣ ದಿವಸ ಹೋಮ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಬೇರೆ ದಿನಗಳು ಹೋಮ ಮಾಡಿದ್ರೆ ಏನು ಪುಣ್ಯ ಬರ್ತದೋ ಅದೇ ಹೋಮವನ್ನು ಗ್ರಹಣ ದಿವಸ ಮಾಡಿದ್ರೆ ಅದರ 10 ಪಟ್ಟಷ್ಟು ಪುಣ್ಯ ಬರ್ತದೆ ಅಂತ ಶಾಸ್ತ್ರ ಹೇಳ್ತಾರೆ. ಸೊ ಈ ಗ್ರಹಣ ದಿವಸ ನಾವು ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಲಕ್ಷ್ಮೀ ಸುದರ್ಶನ ಹೋಮ ನೋಡಿ, ಸುದರ್ಶನ ಹೋಮ ಏನಕ್ಕೋಸ್ಕರ ಮಾಡೋದು? ಸುದರ್ಶನ ಹೋಮ ಮಾಡಿದ್ರೆ ನಿಮಗೆ ಆರ್ಥಿಕ ಬಾಧೆಗಳು ಕಡಿಮೆ ಆಗುತ್ತೆ. ಆರ್ಥಿಕ ಬಾಧೆಗಳಂದ್ರೆ ಏನು? ದುಡ್ಡಿನ ಸಮಸ್ಯೆ ಮಾರ್ಯಾರೆ ಕಡಿಮೆ ಆಗ್ತದೆ. ಸುದರ್ಶನ ಹೋಮದಿಂದ ದುಡ್ಡಿನ ಸಮಸ್ಯೆಗಳು ಪರಿಹಾರ. ಗ್ರಹಣದ ದಿವಸ ಸುದರ್ಶನ ಹೋಮ ಮಾಡ್ತಾ ಇದ್ದೇವೆ. ಸುದರ್ಶನ ಹೋಮದಿಂದ ಆರೋಗ್ಯ ಬಾಧೆಗಳು ಪರಿಹಾರವಾಗುತ್ತೆ. ಗ್ರಹಣದ ದಿವಸ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಸುದರ್ಶನ ಹೋಮ ಮಾಡಿದರೆ ನಿಮಗೆ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರು ಬಾಧೆಗಳೆಲ್ಲ ಪರಿಹಾರವಾಗ್ತದೆ. ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಗ್ರಹಣದ ದಿವಸ. ಸುದರ್ಶನ ಹೋಮವನ್ನು ಮಾಡೋದ್ರಿಂದ ನಿಮ್ಮ ಸಾಲ ಬಾಧೆಗಳೆಲ್ಲ ಪರಿಹಾರವಾಗುತ್ತೆ. ಸುದರ್ಶನ ಹೋಮದಿಂದ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಗಳು, ಒಳ್ಳೆಯ ಕಾರ್ಯಗಳಾಗುತ್ತೆ. ನಾವು ಆದ್ದರಿಂದ ಲಕ್ಷ್ಮೀ ಸುದರ್ಶನ ಹೋಮವನ್ನು ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣದ ದಿವಸವೇ ಬೆಳಗ್ಗೆ ಸಮಯದಲ್ಲಿ ನಾವು 10:30 ನಂತರ ನಾವು ಆ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ ಎಂತ, ಯಾಕೆಂದರೆ ಒಂದೇ ಕಲ್ಲಲ್ಲಿ ಎಲ್ಲ ಹಕ್ಕಿ ನುಡಿಯುವುದು ಅಂತಾರಲ್ಲ, ಆ ಥರ ನಾವು ಸುದರ್ಶನ ಹೋಮವನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು. ಒಂದೇ ಹೋಮ ಮಾಡಿದ್ರೆ ನಿಮಗೆ ಹಲವಾರು ರೀತಿಯಲ್ಲಿ ಅನುಕೂಲವಾಗಬೇಕು ಅಂತ. ಹಾಗೂ ವಿಶೇಷವಾಗಿ ಈ ಒಂದು ಪರ್ಲ್ ಡಾಲರ್ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ದಟ್ಸ್ ಇಟ್. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಸಂತಾನ ಅಂದರೆ ಮಕ್ಕಳಿಲ್ಲದವರಿಗೆ ಮಕ್ಕಳಿಲ್ಲ ಅನ್ನುವ ಚಿಂತೆ, ಪ್ರಯತ್ನ ಮಾಡ್ತಿದ್ರೆ ಅದು ಆಗ್ತಾ ಇಲ್ಲ ಅಂತ. ಇನ್ನು ಕೆಲವರಿಗೇನೋ ಮಕ್ಕಳು ಹುಟ್ಟುಬಿಟ್ಟಿದ್ದಾರೆ, ಯಾಕಾರ ಹುಟ್ಟಿದ್ರೋ ನನಗೆ ಅನ್ನೋ ಅಷ್ಟು ಹಿಂಸೆ ಕೊಡ್ತವ್ರೆ, ದುಃಖ ಕೊಡ್ತಾರೆ ಅನ್ನುವಂಥದ್ದು ಒಂದು ಕಡೆ ಆಗಿರ್ತದೆ. ದೊಡ್ಡವರಾದಮೇಲೆ ಒಂದು ಸ್ವಲ್ಪ ಎದುರುತ್ತರ ಅದು ಇದು ಕೊಟ್ಟಾಗ, ಮನೆ ಬಿಟ್ಟು ಹೋಗ್ತೀನಿ ಹಂಗೆ ಏನು ಜಗಳ ಮಾಡಿದಾಗ ಅಥವಾ ಏನಾದ್ರು ಒಂದಷ್ಟು ದಾರಿ ತಪ್ಪಿದಾಗೆಲ್ಲ ಅನಿಸುತ್ತೆ. ಸೊ ಚಂದ್ರಗ್ರಹಣದ ದಿವಸ ಸಂತಾನ ಗೋಪಾಲಕೃಷ್ಣ ಹೋಮ ಸಂತಾನ ಇಲ್ಲದವರಿಗೆ ಸಂತಾನವನ್ನು ಕೊಡುತ್ತೆ. ಸಂತಾನ ಇರೋರಿಗೆ ಆ ಸಂತಾನದ ವಿಚಾರದಲ್ಲಿ ಒಂದು ನೆಮ್ಮದಿ, ತೃಪ್ತಿ, ಸಂತೃಪ್ತಿಯನ್ನು ಕೊಡುತ್ತೆ. ಸೊ ಅದರಿಂದ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಗ್ರಹಣದ 10 ಪಟ್ಟು 100 ಪಟ್ಟಷ್ಟು ಫಲ ಸಿಗಬೇಕು ಅಂತ ಅವತ್ತಿನ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸರ್ಪದೋಷಗಳು ಪರಿಹಾರವಾಗಲಿ. ವೃಶ್ಚಿಕ ರಾಶಿಯವರಿಗೆ ಸರ್ಪದೋಷದಿಂದಾಗಿ ಮಕ್ಕಳಾಗ್ತಾ ಇಲ್ವೋ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ವೋ, ಸರ್ಪದೋಷದಿಂದ ಆರೋಗ್ಯ ಬಾಧೆ, ಸರ್ಪದೋಷದಿಂದ ನಿಮಗೆ ಏನೋ ಆರ್ಥಿಕ ಬಾಧೆ, ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರ ಉದ್ಯೋಗಾದಿ ಸಮಸ್ಯೆಗಳು ಏನೇ ಇದ್ದರೂ ಸರ್ಪದೋಷದಿಂದಾಗಿ ಆಗಿದ್ದರೆ ಅದು ಪರಿಹಾರವಾಗಲಿ. ಅವತ್ತು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅರ್ಧಾಷ್ಟಮ ಶನಿಯಲ್ಲಿದ್ದೀರಾ, ಇನ್ನೊಂದು 6 ತಿಂಗಳಿಗೆ ಪಂಚಮ ಶನಿ ಶುರುವಾಗುತ್ತೆ. ಶನಿಶಾಂತಿ ಹೋಮವನ್ನು ಗ್ರಹಣ ದಿವಸ ಮಾಡ್ತಾ ಇದ್ದೇವೆ. ಗುರುಬಲ ಸಪ್ತಮದಲ್ಲಿದೆ, ಗುರುಬಲವೇ ನಿಮ್ಮನ್ನು ಕಾಪಾಡಬೇಕೆಲ್ಲ ರೀತಿಯಲ್ಲಿ. ಸೊ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಒಂದೇ ಹೋಮ, ಎಲ್ಲ ಒಂದೇ ಒಂದು ಸಂಕಲ್ಪ ಸೇವೆ, ಎಲ್ಲ ಹೋಮಗಳು ಅದರಲ್ಲೇ ಕವರ್ ಆಗುತ್ತೆ. ಪ್ರತಿಯೊಂದು ಸಂಕಲ್ಪ ಸೇವೆಗೂ ಒಂದು ವಿಶೇಷವಾದ ಒರಿಜಿನಲ್ ಪರ್ಲನ್ನು ಕೊಡ್ತೇವೆ. ಹಾಗೂ ದಾನ ಕೊಡಲಿಕ್ಕೆ ನೀವು 1 kg ಅಕ್ಕಿ, 1 kg ಉದ್ದಿನ ಬೇಳೆ ತಗೊಂಡು ಈ ಒಂದು ವಿಶೇಷವಾಗಿ ಒಂದು ಚಂದ್ರಬಿಂಬವನ್ನು ಕೊಡ್ತೇವೆ, ಅದರಲ್ಲಿ ಇಟ್ಟು ಅದನ್ನು ದಾನ ಮಾಡಿ. ಸೊ ಚಂದ್ರಬಿಂಬ ದಾನವೂ ಆಯಿತು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಹಣೆಯಲ್ಲಿ ಹಚ್ಕೊಳ್ಳಿ. ಈ ಒಂದು ಪರ್ಲನ್ನು, ಮುತ್ತನ್ನು, ಒರಿಜಿನಲ್ ಮುತ್ತನ್ನು ನೀವೆಲ್ಲರೂ ನಿಮ್ಮ ಹತ್ರ ಇಟ್ಕೊಂಡಿರಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ಖಂಡಿತವಾಗಿ ಅನುಕೂಲವಾಗಲಿ ನಿಮಗೆ ಅಂತ, ಆಯಿತಾ. ಸೊ ಅತ್ಯಂತ ಸಿಂಪಲ್ ಪರಿಹಾರಗಳನ್ನು ಹೇಳಿದ್ದೇನೆ. ಹಣತೆ ದೀಪ ಇತ್ಯಾದಿ
ವಿಶೇಷ ಪವರ್ಫುಲ್ ಪರಿಹಾರವನ್ನು ಸಹ ಹೇಳಿದ್ದೇನೆ. ಯಾರ ಹತ್ರ ಶಕ್ತಿ ಇದೆ, ನಿಮ್ಮ ಶಕ್ತಿಯ ಅನುಸಾರ ಭಗವಂತ ನಿಮಗೇನು ಶಕ್ತಿ ಕೊಡ್ತಾನೆ, ಏನು ಬುದ್ಧಿ ಕೊಡ್ತಾನೆ, ಯಾವ ರೀತಿ ಕೊಡ್ತಾನೆ, ನಿಮ್ಮ ಕೈಲಾದಂತಹ ಪರಿಹಾರಗಳು ನೀವು ಮಾಡ್ಕೊಳ್ಳಿ. ಇದನ್ನು ಮಾಡ್ಕೋಬಹುದು, ಅದನ್ನು ಮಾಡ್ಕೋಬಹುದು, ಎರಡನ್ನೂ ಮಾಡ್ಕೋಬಹುದು. ಆಯ್ತಾ? ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಚಾರ ಗೊತ್ತಾಗಬೇಕು. ಆದ್ದರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನು ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಒಳ್ಳೆದಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.